ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನು ಕೂಡ ಪೂಜೆ ಎಲ್ಲ ಈಗ ಆಯಿತು ನಮ್ಮ ಮನೇಲಿ ಕೂಡ. ನಾನು ಈ ಥರ ಸಿಂಪಲ್ ಆಗಿ ಲಕ್ಷ್ಮಿನ ಇಟ್ಟು ಈ ಥರ ಮಾಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ನಮ್ಮನೆ ಪುಟ್ಟಲಕ್ಷ್ಮಿ ಹೇಗಿದ್ಲು ಅಂತೇಳಿ ಕಮೆಂಟ್ ಮಾಡಿ. ನಾನು ಕೂಡ ಹಣ್ಣು ಸೀರೆ ಎಲ್ಲ ಇಟ್ಟು ಸಿಂಪಲ್ ಆಗಿ ಪೂಜೆ ಮುಗಿಸ್ಕೊಂಡೆ. ಈಗ ಸಾಯಂಕಾಲ 5 ಗಂಟೆ ಆಗಿದೆ. ಮಳೆ ಅಂತೂ ಶುರುವಾಯಿತು. ಏನು ಎಲ್ಲಿಗೂ ಹೋಗಾಗಿಲ್ಲ, ಕುಂಕುಮಕ್ಕೆ ಆಗ ಮಾಡುತ್ತೆ ಇದು. ಆದರೂ ನಾವು ಬಿಡೋದಿಲ್ಲ, ಹೋಗ್ತೀವಿ. ಏಕೆ ಅಂತಂದರೆ ಯಾರೇ ಆಗಲಿ ಏನೇ ಆಗಲಿ ಕುಂಕುಮಕ್ಕೆ ಕರೆದಾಗ ನಾವು ಬರಲ್ಲ ಅಂತ ಅನ್ಬಾರ್ದಂತೆ. ಅದಕ್ಕೋಸ್ಕರ ಮಳೆ ಬರಲಿ ಬಿಸಿಲೇ ಬರಲಿ ನಾವಂತೂ ಹೋಗೋದೇ. ಹಂಗಾಗಿ ನಾನು ಕೂಡ ನಮ್ಮ ಮನೇಲೆಲ್ಲ ಈ ಥರ ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ನಾನು ಕೂಡ ಕುಂಕುಮ ಕರಿಯೋಕ್ಕೆ ಹೋಗಬೇಕು. ಅವ್ರಿಗೂ ಕೂಡ ಕುಂಕುಮ ಕೊಟ್ಟು ನಾನು ಕೂಡ ಕುಂಕುಮ ತಗೊಂಡು ಹೊರಗಡೆ ಹೋಗಬೇಕು. ಎಲ್ಲಿಗೆ ಅಂತ ಹೇಳ್ತೀನಿ ಬನ್ನಿ. ನಾನು ಕೂಡ ಇದು ನಮ್ಮ ಅಣ್ಣನ ಮನೆಗೆ ಅಂತ ನಾನು ಬಂದೆ. ನಾನು ಕೂಡ ನಮ್ಮ ಮನೆಯಲ್ಲೆಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲನೂ ನಮ್ಮ ಅಣ್ಣನ ಮನೆಗೆ ಬರ್ತೀನಿ ಯಾವಾಗಲೂ ವರ್ಷವೂ. ಈ ವರ್ಷ ಕೂಡ ಹಾಗೆ ಬಂದೆ ಕುಂಕುಮ ತಗೊಂಡು ಹೋಗೋಣ ಅಂತ. ನಮ್ಮ ಮನೇಲಿ ಕೂಡ ನಾನು ಹಬ್ಬ ಮಾಡದೇ ಇದ್ರೂ ನಮ್ಮ ಅಣ್ಣನ ಮನೆಗೆ ನಾನು ಬರ್ತೀನಿ ಕುಂಕುಮ ತಗೊಂಡು ಹೋಗೋಕ್ಕೆ ಅಂತ. ನಮ್ಮ ಅಣ್ಣರು ಈ ಮನೆಗೆ ಶಿಫ್ಟಾಗಿ ಬರೀ 2 ಡೇಸ್ ಆಗಿದೆ ಅಷ್ಟೇ. ಇವಳು ನಮ್ಮ ಅಣ್ಣನ ಮಗಳು ಯಾಕೋ ಹುಷಾರಿಲ್ವಂತೆ, ಮಲಗ್ಬಿಟ್ಟೈತೆ ಪಾಪು. ಇನ್ನು ಅವರು ಏನು ಐಟಮು ಕೂಡ ಏನು ಜೋಡಿಸಿಲ್ಲ. ಅವ್ರು ಎಷ್ಟು ಬೇಕಷ್ಟು ಮಾಡ್ಕೊಂಡಿದ್ದಾರೆ. ಇನ್ನು ಕೂಡ ಐಟಮ್ ಎಲ್ಲ ಇನ್ನು ರೆಡಿ ಮಾಡ್ಕೊಬೇಕು ಅವರು. ನೋಡಿ ದೇವ್ರ ಮನೆ ನಮ್ಮ ಅತ್ತಿಗೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಅವ್ರಿಗೆ ದೇವ್ರಿಗೆ ಅಲಂಕಾರ ಮಾಡೋದು, ದೇವ್ರಿಗೆ ಮನೆ ರೆಡಿ ಮಾಡೋದು ಅಂದರೆ ನಮ್ಮ ಅತ್ತಿಗೆಗೆ ತುಂಬ ಇಷ್ಟ. ಅವ್ರಿಗೆ ಅದೇ ಕೆಲಸ ಅಂತಂದರೆ ಅವ್ರು ತುಂಬ ಬ್ಯುಸಿಯಾಗಿರ್ತಾರೆ. ಸ್ಕೂಲ್ ಟೀಚರು ಕೂಡ, ಮತ್ತು ಮಕ್ಕಳಿಗೆ ಟ್ಯೂಷನು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೂ ಬ್ಯುಸಿಯಲ್ಲೂ ಇವೆಲ್ಲ ಮಾಡ್ತಾರಲ್ಲ, ನನಗೆ ಅದೇ ಖುಷಿ ಆಗೋದು. ಅವ್ರಿಗೆ ಇಂಥ ಪೂಜೆ ಮಾಡೋದಂದರೆ ತುಂಬ ಇಷ್ಟ. ಊರಿಗೆ ಬಂದರೂ ಅಷ್ಟೇ ಅವರೇ ಎಲ್ಲ ನಮ್ಮ ಮನೇಲಿ ಪೂಜೆಗೆಲ್ಲ ರೆಡಿ ಮಾಡೋದೇ ನಮ್ಮ ಅತ್ತಿಗೆ. ಇವರು ಮೇಘನಾ ಅಂಥೇಳಿ ನಮ್ಮ ಅತ್ತಿಗೆ ತಂಗಿ, ಇಲ್ಲೇ ಪಕ್ಕದಲ್ಲೇ ಇರೋದು. ಇವರು ಕೂಡ ಹಬ್ಬ ನೆಕ್ಸ್ಟ್ ಹುಣ್ಣಿಮೆ ದಿವಸ ಮಾಡ್ತಾರಂತೆ. ಈ ಶುಕ್ರವಾರ ಹಬ್ಬ ಮಾಡಿಲ್ಲ, ಇವ್ರ ಪ್ರಾಬ್ಲಮ್ ಇತ್ತು ಅಂತೇಳಿ. ಅದಕ್ಕೆ ನಮ್ಮನ್ನು ಕೂಡ ಕರೀತಾಯಿದ್ರು, ಬನ್ನಿ ಅಲ್ಲಿಗೂ ಹಬ್ಬಕ್ಕೆ ಅಂತೇಳಿ. ಓಕೆ ಆಯಿತು ಬರ್ತೀನಿ ಅಂತ ಹೇಳ್ತಾಯಿದ್ದೆ. ಆಲ್ಮೋಸ್ಟು ನಮ್ಮ ಅತ್ತಿಗೆ ಅಡುಗೆ ಎಲ್ಲ ಮಾಡಿ ಮುಗಿಸಿದ್ರು ಬೆಳಿಗ್ಗೆನೇ. ಏನಿದ್ರು ಒಬ್ಬಟ್ಟೊಂದು ಬ್ಯಾಲೆನ್ಸ್ ಬಿಟ್ಟಿದ್ರು, ಅದನ್ನು ಬೇಗ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಾನು ಕೂಡ ಹೋದೆ. ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಸಾಕು ಬನ್ನಿ ಬಿಸಿದು ಹಾಕ್ಕೊಂಡು ತಿಂದು ಬನ್ನಿ, ಆಮೇಲೆ ಬೇಕಾದ್ರೆ ಮಾಡ್ಕೊಳ್ಳೋಣ ಅಂತ ಇದ್ರು ನಮ್ಮ ಅತ್ತಿಗೆ. ಇನ್ನೆಂತಕ್ಕೆ ಇದು ಮಾಡೋಣ ಅಂಥೇಳಿ ನಾನು ಮೇಘನ ಮಾಡ್ತಾಯಿದ್ದೀವಿ. ನಮ್ಮ ಅತ್ತಿಗೆ ಸಾಕು ತಿನ್ನಿ ಬಿಸಿದು ಹಾಕ್ಕೊಂಡು ಫಸ್ಟ್ ಊಟ ಮಾಡಿ ಅಂತ ಇದ್ರು. ಅಷ್ಟರಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ಬಂದರು, ಕುಂಕುಮ ಕೊಡೋಕ್ಕೆ ಅಂತ ಹೋದರು. ಅಲ್ಲೆಲ್ಲ ಕುಂಕುಮ ತೊಗೊಂಡು ಹೊರಟರು. ನಾವು ಕೂಡ ಊಟ ಮಾಡಿಕೊಂಡು ಮನೆಗೆ ಹೊರಡೋಣ ಅಂತೇಳಿ ಊಟ ಮಾಡ್ತಾಯಿದ್ದೀವಿ. ನಮ್ಮ ಅತ್ತಿಗೆ ಅಂತೂ ಎಲ್ಲ ಅಡುಗೆನೂ ಸೂಪರಾಗಿ ಮಾಡಿದರು, ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯವ್ರನ್ನ ಇಲ್ಲೇ ಬಿಟ್ಟು ಹೋಗಿ 2 ದಿವಸ ಇವಳನ್ನ ಇರಲಿ ಅಂತ ಇದ್ದರು. ನಮ್ಮ ಮನೆಯವ್ರು ಆಗಲ್ಲ, ನೆಕ್ಸ್ಟ್ ಟೈಮ್ ಬಿಡ್ತೀನಿ ಅಂತ ಇದ್ದರು. ನಮ್ಮ ಅತ್ತಿಗೆ ಯಾವಾಗ ಬಂದರೂ ಹಿಂಗೆ ಅಂತೀರಾ, ಅವಳನ್ನ ಬಿಡೋದೇ ಇಲ್ಲ, ಕೆಲಸ ಅಂತೇಳಿ. ನಮ್ಗೆ ರಜಾ ಇದ್ದಾಗಾದರೂ ಕಳಿಸ್ಬೇಕು ನೀವು ಅವಳನ್ನ ಅಂತ ಬೈತಾಯಿದ್ರು. ಆಯಿತು ನೆಕ್ಸ್ಟ್ ಟೈಮ್ ಕಳಿಸ್ಕೊಡ್ತೀನಿ, ಇವಾಗ ಇಲ್ಲ ಕೆಲಸ ಇದೆ ಅಂಗಡಿಲಿ ಅಂತ ಹೇಳಿ ನಾವು ಕೂಡ ಹೊರಟ್ವಿ. ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ